ಮಕ್ಕಳ ತಜ್ಞ ವೈದ್ಯನ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿದೆ. ಮಾದಕ ವಸ್ತು ವ್ಯಸನಿಯಾಗಿದ್ದ ಈ ಡಾಕ್ಟರ್ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಪೊಲೀಸ್ ದಾಳಿ ವೇಳೆ 134 ಗ್ರಾಂ ಗಾಂಜಾ ಈತನ ಮನೆಯಲ್ಲಿ ಪತ್ತೆಯಾಗಿರೋದು. ಚೈಲ್ಡ್ ಸ್ಪೆಷಲಿಸ್ಟ್ ಬೇರೆ ಈತ. ವೃತ್ತಿಯಲ್ಲಿ ಡಾಕ್ಟರ್. ಪೊಲೀಸ್ ದಾಳಿ ವೇಳೆ ಪತ್ತೆಯಾಗಿರೋದು 134 ಗ್ರಾಂ ಗಾಂಜಾ. ವೈದ್ಯ ಡಾಕ್ಟರ್ ರಾಹುಲ್ ಬಂತಿ ಮನೆಯಲ್ಲಿ ಪತ್ತೆಯಾಗಿರೋದಿದು. ಇನ್ಫ್ಯಾಕ್ಟ್ ಪೊಲೀಸ್ ದಾಳಿ ಟೈಮ್ನಲ್ಲೇ ಈತ ಗಾಂಜಾ ಮತ್ತಲ್ಲಿ ತೇಲ್ತಾ ಇದ್ದ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಚಿಕ್ಕ ಮಕ್ಕಳ ತಜ್ಞ ಆಗಿದ್ದ ವೈದ್ಯ ನೋಡಿ. ಚೈಲ್ಡ್ ಸ್ಪೆಷಲಿಸ್ಟ್ ಅಂದರೆ ಆತನ ಮೇಲೆ ಎಷ್ಟು ದೊಡ್ಡ ಜವಾಬ್ದಾರಿ ಇರುತ್ತೆ. ಒಂದು ಯಾರಾದರೂ ಟ್ರೀಟ್ಮೆಂಟ್ಗೆ ಅಂತ ಬಂದಂತಹ ಮಕ್ಕಳ ಡೋಸೇಜನ್ನು ಇವನು ಡಿಸೈಡ್ ಮಾಡಬೇಕು. ಇಂಜೆಕ್ಷನ್ ವಿಚಾರ ಇರ್ಬೋದು, ಮೆಡಿಸಿನ್ ಪ್ರಮಾಣ ಇರ್ಬೋದು. ಹಿಂಗೆ ಗಾಂಜಾ ಸೇವನೆ ಮಾಡಿ ಅವ್ನು ಏನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇದೆ ನೀವು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವನ್ ಜೀವನನ ಹಾಳು ಮಾಡ್ಕೊಳ್ತಾ ಇರೋದಲ್ದೆ, ಇವನ ಬ್ರೈನ್ ಸೆಲ್ಸ್ನ ಹಾಳು ಮಾಡ್ಕೊಳ್ತಾ ಇರೋದಲ್ದೆ, ಮಕ್ಕಳ ಜೀವನ ಜೊತೆಗೆ ಚೆಲ್ಲಾಟ ಆಡ್ತಾನಲ್ಲ, ಇದು ಗಂಭೀರ ವಿಚಾರ. ಇವನು ಗಾಂಜಾ ಸೇವನೆ ಮಾಡಬೇಕಾ, ಸೇವನೆ ಮಾಡ್ಕೊಂಡು ಏನಾದರೂ ಮಾಡ್ಕೊಳ್ಳಿ, ಅವನ ಲೈಫು. ಬಟ್ ಸೇವೆಯಲ್ಲಿರುವಂತಹ ವ್ಯಕ್ತಿ ಹಿಂಗೆ ಮಾಡಿರೋದು ತುಂಬ ದೊಡ್ಡ ತಪ್ಪು. 9 ಜನವರಿ 2026ರಂದು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಒಂದು NDPS ಪ್ರಕರಣ ದಾಖಲು ಮಾಡಲಾಗಿದೆ. ಇದು ಸೆಕ್ಷನ್ 20B2A ಈ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಕಂಪ್ಲೇನೆಂಟ್ PSI ಶ್ರೀಶೈಲ್ ಹುಳಿಗೇರಿ, ಇವರು ನಮ್ಮ ಮಾಳಮಾರುತಿ PSI ಇದರಲ್ಲಿ ಕಂಪ್ಲೇನೆಂಟ್ ಇದ್ದಾರೆ. ಮತ್ತು ಆರೋಪಿ ರಾಹುಲ್ ವಿಠಲ್ ಬಂಟಿ ಅಂತ ಇವರು ಆರೋಪಿ ಇದ್ದಾರೆ. ಈ ಪ್ರಕರಣದಲ್ಲಿ 134 ಗ್ರಾಂ ಗಾಂಜಾ ಈ ಆರೋಪಿದು ಮನೆಯಲ್ಲಿ ಸಿಕ್ಕಿದೆ. ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಆ ಮನೆಯಲ್ಲಿ ರೇಡ್ ಮಾಡಿದರು. ಅಲ್ಲಿ ಬೆಡ್ರೂಮ್ನಲ್ಲಿ ಒಂದು ಈ 134 ಗ್ರಾಂ ಗಾಂಜಾ ಅದರಲ್ಲಿ ಸಿಕ್ಕಿದೆ. ಈಗ ಪ್ರಕರಣದ ತನಿಖೆ ನಡ್ತಾ ಇದೆ. ಇವರು ಎಲ್ಲಿಂದ ತಂದಿದ್ದಾರೆ, ಇವರು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ದಿಲೀಪ್. ಈತನ ಲೈಸೆನ್ಸ್ ಒರಿಜಿನಲ್ ನಿಜವಾಗ್ಲೂ ಈತ ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತಾ ಇದ್ನ ಅಥವಾ ನಕಲಿ ಲೈಸೆನ್ಸ್ ಇತ್ತ ಅನ್ನೋದು ಪ್ರಶ್ನೆ. ಅಸಲಿ ಡಾಕ್ಟರ್ಸ್ ಯಾರೂ ಈ ರೀತಿ ದುಷ್ಕೃತ್ಯಕ್ಕೆ ಮುಂದಾಗಲ್ಲ. ಒಂದು ಆಮೇಲೆ ಮೆಡಿಕಲ್ ಕೌನ್ಸಿಲ್ ಇಂಥ ಪ್ರಕರಣಗಳನ್ನ ಹೇಗೆ ನೋಡ್ತಾ ಇದೆ? ಎಲ್ಲ ಕಡೆಗಳಲ್ಲೂ ಕೂಡ ಡ್ರಗ್ ಟೆಸ್ಟ್ ಸೆಂಟರ್ಗಳನ್ನು ಆಸ್ಪತ್ರೆ ಆವರಣದಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಕೂಗಿಗೆ ಪುಷ್ಟಿ ಕೊಡ್ತಾ ಇದೆ ಈ ಸುದ್ದಿ. ಮಮತಾ, ಪ್ರಮುಖವಾಗಿ ನಾವು ಹೇಳಬೇಕು ಅಂತಂದರೆ ಇವರು ಹಿರೇಬಾಗೇವಾಡಿಯ ಸರ್ಕಾರಿ ವೈದ್ಯರು. ಇನ್ನೊಂದು ಸಲ ಹೇಳ್ತೀವಿ, ಹಿರೇಬಾಗೇವಾಡಿಯ ಸರ್ಕಾರಿ ವೈದ್ಯರು. ಜೊತೆಗೆ ಏನಂತಂದರೆ ಬೆಳಗಾವಿ ಮಹಾನಗರದಲ್ಲಿ ಶಿವಬಸವನಗರದಲ್ಲಿರ್ತಕ್ಕಂಥ ಒಂದು ಮನೆಯಲ್ಲೂ ಕೂಡ ಇವರು ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಇದೆಲ್ಲವನ್ನು ಕಂಡಂಥ ಪೊಲೀಸರು ಖಚಿತವಾದ ಮಾಹಿತಿ ಮೇರೆಗೆ ರೇಡ್ ಮಾಡ್ತಾರೆ. ರೇಡ್ ಮಾಡಿದ ಮೇಲೆ 100ಕ್ಕೂ ಹೆಚ್ಚು ಗ್ರಾಮ್ ಅವರಲ್ಲಿ ಏನೊಂದರು ಗಾಂಜಾ ಸಿಗ್ತಿರುವಂಥದ್ದು. ಮತ್ತು ಟೆಸ್ಟ್ ಮಾಡಿಸಿದಾಗ ಅವರ ರಕ್ತದಲ್ಲಿ ಕೂಡ ಏನಂತ ಮಾದಕ ಗಾಂಜಾ ಸಿಕ್ಕಿದೆ ಹಾಗೆ ಅಂಥೇಳಿ ಈಗಾಗಲೇ ಪೊಲೀಸರು ಆ ವಿಚಾರವಾಗಿ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಚಿಕ್ಕ ಮಕ್ಕಳ ಕೈಗೆ ಯಾವುದೂ ಕೂಡ ಆ ಮಾದಕ ವಸ್ತು ಸಿಗಬಾರ್ದು ಹಾಗೆ ಅಂಥೇಳಿ ಬೆಳಗಾವಿ ಜಿಲ್ಲಾಡಳಿತ, ಬೆಳಗಾವಿ ಪೊಲೀಸ್ ಇಲಾಖೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದೆ. ಆದರೆ ಇದೊಂದು ವಿಪರ್ಯಾಸ ಸರಿ. ಯಾಕಂತಾರೆ ಒಬ್ಬ ಚಿಕ್ಕ ಮಕ್ಕಳ ವೈದ್ಯ ತಜ್ಞ ಈ ಥರ ಮಾಡ್ತಾ ಇರುವಂಥದ್ದು ವಿಷಾದನೀಯ. ಜೊತೆಗೆ ಈ ವಿಚಾರವಾಗಿ ಬೆಳಗಾವಿ DH ಸಂಪರ್ಕ ಬೆಳಗಾವಿ ಸಂಪರ್ಕ ಸಿಗ್ತಾ ಇಲ್ಲ, ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಇದೊಂದು ಭಾಳಷ್ಟು ವಿಷಾದನೀಯ ಸಂಗತಿ ಅಂತಲೇ ಹೇಳ್ಬೋದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.